ನಾವು ಡ್ರೋನ್ ಅದಕ್ಕೆ ರೈತರಿಗೆ ಉಪಯೋಗ ಮಾಡಿಸೋದು ಡ್ರೋನ್ ಆಪ್ರೇಟರ್. ಇಲ್ಲೊಬ್ಬರು ಸರ್ ನಮಗೆ 2 ಎಕರೆ ಮೆಕ್ಕೆಜೋಳ ಇದೆ ಅಂತ ತಿಳಿಸಿದ್ದಾರೆ. ನಾನು ಅದ್ರ ಬಗ್ಗೆ ಇಂಟ್ರೊಡಕ್ಷನ್ ಮಾಡ್ಕೊಡ್ತೀನಿ. ಡ್ರೋನ್ ಯಾವ ಥರ ಇರುತ್ತೆ, ಡ್ರೋನ್ ಯಾವ ಥರ ವರ್ಕ್ ಮಾಡುತ್ತೆ, ಡ್ರೋನಲ್ಲಿ ಯಾವ ಪಾರ್ಟ್ಸ್ ಇರುತ್ತವೆ, ಡ್ರೋನು ಎಷ್ಟು ನಿಮಿಷದಲ್ಲಿ ಎಷ್ಟೆಷ್ಟು ಕೆಪಾಸಿಟಿ ಇರುತ್ತೆ ಅನ್ನೋದು ರೈತರಿಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ. ಅದ್ರ ಬಗ್ಗೆ ನಾನು ಕರೆಕ್ಟಾಗಿ ಇಂಟ್ರೊಡಕ್ಷನ್ ಮಾಡೋಕ್ಕೆ ಇವತ್ತು ಡ್ರೋನ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಬನ್ನಿ. ಇದೇ ಡ್ರೋನ್ ದಕ್ಷ ಡ್ರೋನ್ ಅಂತ ಬಂದ್ಬಿಟ್ಟು ಈ ಡ್ರೋನಲ್ಲಿ 6 ಮೋಟರ್ಸ್ ಇರ್ತವೆ. 6 ಮೋಟರ್ಸ್ ಅಂದಮೇಲೆ ನೀವು ಕನ್ಫ್ಯೂಸ್ ಆಗಬೇಡಿ. ಅದು ಬಿಡೋದು 4 ನಾಜಿಂಗ್ಲಿಂದ ಅವು ವಿ ಶೇಪಲ್ಲಿ ಬೀಳ್ತಿರ್ತವೆ. ಇವೆರಡು ಬಂದ್ಬಿಟ್ಟು ಅದಕ್ಕೆ ಸ್ಟೇಬಲ್ ಆಗಿ ಇರೋದಕ್ಕೋಸ್ಕರ ಅವೆರಡು ಇಟ್ಟಿರೋದು. ಈ GPS ಈ ಹೊಲದಲ್ಲಿ ನಾವು ಬಂದ್ಬಿಟ್ಟು ಡ್ರೋನ್ ಕನೆಕ್ಷನ್ ಕೊಟ್ಬಿಟ್ರೆ ಈ ಹೊಲ ಎಲ್ಲಿದೆ ಏನೇನಿದೆ ಅನ್ನೋದು ಪ್ರತಿಯೊಂದು ರೂಟ್ ನಮ್ಗೆ ಕೊಡೋದು GPS. ಇದರಲ್ಲಿ ಮತ್ತೆ ಏನಪ್ಪ ಅಂದರೆ ಇದರಲ್ಲಿ 10 ಲೀಟ್ರು ನೀರಿರುತ್ತೆ, ಮತ್ತೆ ಔಷಧ ಎಲ್ಲ ಮಿಕ್ಸ್ ಆಗುತ್ತೆ. ಆಮೇಲೆ ಇದಕ್ಕೆ ಕೆಪಾಸಿಟಿ ಏನಪ್ಪ ಅಂದರೆ ಬ್ಯಾಟ್ರಿ, ಒಂದು ಬ್ಯಾಟ್ರಿ ನೋಡ್ಬನ್ನಿ ಇಲ್ಲಿ, ಒಂದು ಬ್ಯಾಟ್ರಿ ಬಂದ್ಬಿಟ್ಟು 25,750 ಬ್ಯಾಟ್ರಿ, ಹಂಗೆ 2 ಬ್ಯಾಟ್ರಿ ಇರುತ್ತೆ. ಈಗ ಯಾವ ಥರ ಅಂದರೆ ಅವಾಗ ಕಾಲದ ಸ್ವಲ್ಪ ಬಿಫೋರ್ ಹಿಂದ್ಗಡೆ ನೋಡ್ಕೊಂಡ್ಬಿಟ್ರೆ ಈ ರೈತರುಗಳು 1 ಎಕರೆ ಹೊಡೆಯೋಕ್ಕೆ ಭಾಳ ಕಷ್ಟ ನೋಡ್ತಿದ್ರು. ಆಮೇಲೆ ಅವಾಗ ಅವ್ರಿಗೆ 1 ಎಕರೆ ಹೊಡಿಬೇಕಂದ್ರೆ ಟೈಮು ಭಾಳ ಸಂಭಾವನೆ ತಗೊಂತಿತ್ತು, ಆಮೇಲೆ ಕಷ್ಟ ಆಗ್ತಿತ್ತು. ಈಗ ಜನ್ರೇಷನಲ್ಲಿ ಬಂದಿರೋದು ಡ್ರೋನ್ ಅಂದರೆ ಭಾಳ ಕಷ್ಟ ಆಗೋದಿಲ್ಲ, ಈಸಿಯಾಗಿ ಸಾಲ್ವ್ ಆಗುತ್ತೆ. ಆಮೇಲೆ 1 ಎಕರೆ 5 ನಿಮಿಷದಲ್ಲಿ ಸಾಲ್ವ್ ಮಾಡುತ್ತೆ. ಅವರು 1 ಎಕರೆ ಹೊಡಿಬೇಕಂದ್ರೆ 1 ಅವರ್ ಗಟ್ಟಲೆ, ಆಮೇಲೆ ಮತ್ತೆ ಚೇಂಜ್ ಮಾಡ್ಕೋಬೇಕು, ನೀರು ಮತ್ತೆ ಹಾಕೋಬೇಕು, ಮತ್ತೆ ಹೋಗ್ಬೇಕಂದ್ರೆ ಭಾಳ ಕಷ್ಟಕಾಲ ಕಾರಣ ಆಗ್ತಿತ್ತು. ಇದೇ ಬಂದ್ಬಿಟ್ಟು ರೈತರುಗಳು ಈ ಥರ ಹೊಲದಲ್ಲಿ ಒಳಗೋಗಿ ಹೊಡೆಯೋಕ್ಕಾಗಲ್ಲ, ಯಾಕಂದರೆ ಹುಳ ಹುಪ್ಪಿಗಳಿರ್ತವೆ, ಅವ್ರಿಗೆ ಭಾಳ ತೊಂದರೆ ಆಗುತ್ತೆ. ಈ ಥರ ಡ್ರೋನ್ಗಳಿದ್ರೆ ಆರಾಮಾಗಿ ಸೂಕ್ಷ್ಮವಾಗಿ ಸಾಫಲ್ಲಿ ಮೇಲ್ಗಡೆಯಿಂದನೇ ಕರೆಕ್ಟಾಗಿ ಕ್ಯಾಪ್ಚರ್ ಮಾಡಿಕೊಂಡು ಹೊಡಿಬೋದು. ಆಮೇಲೆ ಬಂದ್ಬಿಟ್ಟು ನೋಡ್ರಿ, 4 ನಾಜಿಲ್, ಇದರಲ್ಲಿ 10 ಲೀಟ್ರ್ ಹಿಡಿತೈತೆ ನೀರು. ಬೇಕಾದ್ರೆ ಒಂದು ಟೈಮ್ ನಿಮಗೆ ನಿಮ್ಮ ಮುಂದೆ ತೋರಿಸ್ತೀನಿ ಬನ್ನಿ. ನಾನು ಫಸ್ಟು ಇಂಟ್ರೊಡಕ್ಷನ್ ಮಾಡುವಾಗ 4 ಮೋಟರ್ಗಳು ಇರ್ತವೆ ಅಂತ ಹೇಳಿದ್ದೆ ನಿಮಗೆ. ಅದರಲ್ಲಿ 4 ಸ್ಪ್ರೈ ಮಾಡ್ತಾವೆ ಅಂತ ಹೇಳಿದ್ದೆ. ಇವಾಗ ಅದಕ್ಕೆ ತೋರಿಸ್ತೀನಿ ನೋಡಿ, ನಿಮಗೆ ತೋರಿಸ್ತೀನಿ ಯಾವ ಥರ ಸ್ಪ್ರೈ ಆಗುತ್ತೆ ಅಂತೇಳಿ. ಡ್ರೋನಲ್ಲಿ ನೋಡಿ ಈ ಥರ ವಿ ಶೇಪಲ್ಲಿ ಬೀಳುತ್ತೆ. ಇದು ಈ ಥರ ಡ್ರೋನ್ ಸ್ಟೇಟಾಗಿ ಹೋದರೆ ಸ್ಟೇಬಲ್ ಆಗಿ 3 ಸಾರಿ ಕವರ್ ಮಾಡುತ್ತೆ ಸ್ಟೇಟು. ಅವೆರಡಂತೂ ಇರೋದಿಲ್ಲ, ಅವು ಸ್ಟೇಬಲ್ಗೆ ಡ್ರೋನ್ಗೆ. ಇವು 4 ಇದಾವಲ್ಲ, ಈ ಥರ ಸ್ಪ್ರೈ ಇದೇ ಥರ ವಿ ಶೇಪಲ್ಲಿ ಬೀಳುತ್ತೆ. ಈ ಥರ ನಾವು ಈ ಥರ ಮ್ಯಾಪ್ ಇರುತ್ತೆ ನಮಗೆ ರಿಮೋಟಲ್ಲಿ. ಈ ಮ್ಯಾಪಲ್ಲಿ ಎಲ್ಲಿಂದ ಎಲ್ಲಿ ಮಠ ಇದೆ ಹೊಲ, ಆಮೇಲೆ ಎಲ್ಲಿಂದ ಎಲ್ಲಿ ಮಠ ಇದೆ ಹೊಲ, ಎಷ್ಟು ಎಕರೆ ಇದೆ ಅನ್ನೋದು ಪ್ರತಿಯೊಂದು ಪ್ರೂಫ್ ಸಮೇತ ಈ ಮ್ಯಾಪಲ್ಲಿ ಇರುತ್ತೆ. ಇದಕ್ಕೆ GPS ಇರುತ್ತಲ್ಲ, ಇದು ಪ್ರತಿಯೊಂದು ಕವರ್ ಮಾಡುತ್ತೆ. ಎಷ್ಟು ಹೊಡಿಬೇಕು, ಎಲ್ಲಿ ಸ್ಪ್ರೈ ಆಗಿಲ್ಲ ಅನ್ನೋದು ಸದ್ಯಕ್ಕೆ ಇದು ನಮ್ಗೆ ಹೇಳುತ್ತೆ. ಅಲ್ಲಿ ಹೋಗಿ ಬಂದಿಲ್ಲ ಡ್ರೋನು, ಅಲ್ಲಿ ಸ್ಪ್ರೈ ಆಗಿ ಸದ್ಯಕ್ಕೆ ನಮ್ಗೆ ಗೊತ್ತಾಗುತ್ತೆ. ನಾವು ಅಕಸ್ಮಾತ್ ಇಲ್ಲಿ ನಿಲ್ಕೊಂಡು ಆಪರೇಟರ್ ಮಾಡ್ತಿರ್ತೀವಲ್ಲ, ಆ ಕಡೆ ಬಿದ್ದಿರಲ್ಲ ಸ್ಪ್ರೈ, ಅದು ಸದ್ಯಕ್ಕೆ ಇದು ನಮ್ಗೆ ಹೇಳುತ್ತೆ. ಅಂತ ಟೆಕ್ನಾಲಜಿ ಇರುವಂತ ರಿಮೋಟ್ ಇದೆ. Drone connected. Stabilized flight mode. RTL flight mode. Pre-arm. Gyros inconsistent. Pre-arm. Fence requires position. मिली